2024ನೇ ಸಾಲಿನ IPL ಪಂದ್ಯಗಳು ಬೆಂಗಳೂರು ನಗರದಲ್ಲಿ 25 ಇವತ್ತು 29 ಮತ್ತು 2 ಏಪ್ರಿಲ್ನಂದು 3 ಪಂದ್ಯಗಳನ್ನು ಆಯೋಜಿಸಲಾಗಿದೆ. ಇವತ್ತಿನ ದಿನ ಮೊದಲ ಪಂದ್ಯ. ಈ ಮೊದಲ ಪಂದ್ಯಕ್ಕೆ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಭದ್ರತೆಗಾಗಿ ಸುಮಾರು 1,000 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದೇವೆ. 4 KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದೇವೆ. 4 AAC ತಂಡಗಳು ನಿರಂತರವಾಗಿ ವಿಧ್ವಂಸಕ ಕೃತ್ಯಗಳ ಬಗ್ಗೆ ವಿಶೇಷ ಗಮನ ಹರಿಸಿ ಸ್ಟೇಡಿಯಂ ಸುತ್ತಮುತ್ತಲು ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಒಂದು ವಾರದಿಂದ. ಅದೇ ರೀತಿ ನಮ್ಮ ಕೇಂದ್ರ ವಿಭಾಗದ ವಿವಿಧ ಸ್ಥಳಗಳು ಎಸ್ಪೆಷಲಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಕೂಡ ನಾವು ವಿಶೇಷ ಗಮನವನ್ನು ಹರಿಸ್ಕೊಂಡಿದ್ದೇವೆ. ಅಲ್ಲಿ ಕೂಡ ನಮ್ಮ AAC ಟೀಮ್ಗಳು ಹೋಗಿ ನಿರಂತರವಾಗಿ ತಪಾಸಣೆ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಒಂದು BDDS ಟೀಮನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ. ಅದರ ಹೊರತಾಗಿ ಸುಮಾರು ಈ 1,000 ಜನರಲ್ಲಿ 300 ಜನಗಳನ್ನು ನಾವು ಈ ಫ್ರಿಸ್ಕಿಂಗ್ಗೋಸ್ಕರ ಒಳಗಡೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ನೀಟಾಗಿ ಫ್ರಿಸ್ಕಿಂಗ್ ಮಾಡಿ ಒಳಗಡೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸುಮಾರು 6 ವಾಚ್ ಟವರ್ಸ್ಗಳನ್ನು ಕೂಡ ನಾವು ಸ್ಟೇಡಿಯಂ ಸುತ್ತಮುತ್ತಲು ಸ್ಥಾಪಿಸಿದ್ದು ಅಲ್ಲಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಎತ್ತರದ ಪಾಯಿಂಟ್ನಿಂದ ಅವರು ಎಲ್ಲ ಬರ್ತಕ್ಕಂಥ ಸಾರ್ವಜನಿಕರ ಮೇಲೆ, ಕ್ರೀಡಾ ಆಸಕ್ತರ ಮೇಲೆ ವಿಶೇಷ ಗಮನವನ್ನು ಹರಿಸೋಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಒಂದು CTO ಜಂಕ್ಷನ್ನಲ್ಲಿ ಹಾಗೂ BRV ಜಂಕ್ಷನ್ನಲ್ಲಿ 2 ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವೆಹಿಕಲ್ಗಳನ್ನು ನಿಯೋಜನೆ ಮಾಡ್ತಾಯಿದ್ದೇವೆ. ಜನ ಜಾಸ್ತಿ ಆದಾಗ ಅಲ್ಲಿ ನಮ್ಮ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಅವರು CCTV ಕ್ಯಾಮ್ರಾಸ್ ಇರುತ್ತೆ, ಅದ್ರ ಮೂಲಕ ಅವರು ಅಲ್ಲಿ ವೆಹಿಕಲಲ್ಲಿ ಕೂತ್ಕೊಂಡ್ಬಿಟ್ಟು ಮಾನಿಟರ್ ಮಾಡ್ತಾಯಿದ್ದಾರೆ. ಯಾವ ಕಡೆ ಜಾಸ್ತಿ ಜನ ಬರ್ತಾಯಿದೆ, ಮೂವ್ಮೆಂಟ್ ಹೆಂಗಿರುತ್ತೆ ಬಿಟ್ಟೇಳಿ ಅಲ್ಲಿಂದನೇ ನಮಗೆ ಕಂಟ್ರೋಲ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಅದೊಂದು ಕೂಡ ನಾವು ಈ ಸರಿ 2 ವೆಹಿಕಲ್ಗಳನ್ನು ವಿಶೇಷವಾಗಿ ನಿಯೋಜನೆ ಮಾಡಿದ್ದೇವೆ. ಸೊ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಾಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಕ್ರೀಡಾಂಗಣಕ್ಕೆ ಬರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಪಾಸ್ ಹಿಂಭಾಗದಲ್ಲಿ ಯಾವ ವಸ್ತುಗಳನ್ನು ತರಬೇಕು, ಯಾವ ವಸ್ತುಗಳು ತರಬಾರದು ಅಂತೇಳಿ ಕೂಡ ವಿಶೇಷವಾಗಿ ಹೇಳಿದೆ. ಯಾವುದೇ ಕಾರಣಕ್ಕೂ ಬಾಟಲ್ಗಳಾಗ್ಬೋದು, ಬ್ಯಾಗ್ಗಳಾಗ್ಬೋದು ಅದನ್ನು ತರಬಾರ್ದು. ಮತ್ತು ಅಲ್ಲಿ ಇನ್ ಕೇಸ್ ಯಾರಾದರೂ ತಂದರೂ ಸಹಿತ ಅಲ್ಲಿ ಬ್ಯಾಗೇಜ್ ಕೌಂಟರನ್ನು ಮಾಡಿದ್ದೇವೆ. ಗೇಟ್ ನಂಬರ್ 7 ಹತ್ತಿರ ಲಿಂಕ್ ರೋಡಲ್ಲಿ ಒಂದು ಬ್ಯಾಗೇಜ್ ಕೌಂಟ್ರನ್ನು ಕೂಡ ನಿಯೋಜನೆ ಸ್ಥಾಪಿಸಿದ್ದೇವೆ. ಅದರ ಜೊತೆಗೆ CTO ಜಂಕ್ಷನ್ನಲ್ಲಿ ಗೇಟ್ ನಂಬರ್ 21 ಹತ್ತಿರ ಕೂಡ ಒಂದು ಬ್ಯಾಗೇಜ್ ಕೌಂಟ್ರನ್ನು ನಾವು ತೆರೆದಿದ್ದೇವೆ. ಇನ್ ಕೇಸ್ ಯಾರಾದರೂ ತಂದಿದ್ದರೆ ಬ್ಯಾಗನ್ನು ಅಲ್ಲಿ ಇಟ್ಬಿಟ್ಟು ತಾವು ಪಂದ್ಯಕ್ಕೆ ಒಳಗಡೆ ಹೋಗಬೇಕು. ಯಾವುದೇ ರೀತಿಯ ವಾಟರ್ ಬಾಟ್ಲು, ಬ್ಯಾಗು ಮತ್ತು ವಿಧ್ವಂಸಕ ವಸ್ತುಗಳಾಗಿರ್ತಕ್ಕಂಥ ಈ ಮೊಬೈಲ್ ಬ್ಯಾಟ್ರೀಸ್ ಇರ್ಬೋದು ಅಂಥವಕ್ಕೆಲ್ಲ ಕೂಡ ನಾವು ಅಲೋ ಮಾಡ್ತಾಯಿಲ್ಲ. ಸಾಯಂಕಾಲ ಪಂದ್ಯ ಸುಮಾರು 7:00 ಪ್ರಾರಂಭ ಆಗುತ್ತೆ. 5 ಗಂಟೆಗೆ ನಾವೆಲ್ಲ ಗೇಟನ್ನು ಓಪನ್ ಮಾಡ್ತಾ ಇದ್ದೇವೆ. ಗೇಟನ್ನು 5 ಗಂಟೆಗೆ ಓಪನ್ ಮಾಡಿ ಫ್ರಿಸ್ಕಿಂಗ್ಗೋಸ್ಕರನೇ ಸುಮಾರು 2.5 ತಾಸನ್ನು ನಾವು ಫ್ರಿಸ್ಕಿಂಗ್ಗೋಸ್ಕರನೇ ಯೋಜನೆ ನಾವು ಅದಕ್ಕೆ ಒಂದು ನಿಗದಿಪಡಿಸಿದ್ದೇವೆ. ಸೊ ಎಲ್ಲ ಸಿಬ್ಬಂದಿಗಳಿಗೆ ಆಲ್ರೆಡಿ ನಾವು ರೋಲ್ ಕಾಲ್ ಮಾಡಿ ಅವರಿಗೆ ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ಹೇಳಿದ್ದೇವೆ. ಮತ್ತು ಕ್ರೀಡಾಂಗಣದಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಮಾಡೋರು ಮತ್ತು ಅಲ್ಲಿ ಸಣ್ಣ ಪುಟ್ಟ ಹೆಲ್ಪ್ ಮಾಡೋರು, ಮ್ಯಾನೇಜ್ಮೆಂಟ್ದವ್ರಿಗೆ ಅವ್ರಿಗೆ ಕೂಡ ಮೀಟಿಂಗ್ ಮಾಡಿ ಅವ್ರಿಗೆ ಕೂಡ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಪಾಸ್ ಇಲ್ಲದೇ ಒಳಗಡೆ ಯಾರೂ ಬರೋಂಗಿಲ್ಲ. ಯಾರಕ್ಕಲ್ಲಿ ಮ್ಯಾನೇಜ್ಮೆಂಟ್ದವರು ಕೆಲಸ ಮಾಡೋರಿರ್ಬೋದು ಅವರು ಕೂಡ ಅವ್ರ ಮೇಲೆ ಕೂಡ ನಾವು ವಿಶೇಷವಾಗಿ ಅವ್ರಿಗೆ ಕೂಡ ಮೀಟಿಂಗ್ ಮಾಡಿ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ.